ತೆಗಿಬಾಯಿ. ಹೌದಾ? ಒಬ್ಬ ಇನ್ನು ಸ್ವಲ್ಪ ಆಚೆ ಈಚೆ ಆಗ್ತಿದ್ರೆ ಎಲ್ಲಿಂದೆಲ್ಲ ಬರ್ತಿತ್ತು ಅಂತ ಗೊತ್ತಿಲ್ಲ. ಏನು ಕೃಷ್ಣಯ್ಯ, ತಪ್ಪು ತಿಳಿದುಕೊಳ್ಬೇಡ. ಮತ್ತೆ ಮಾತು ಮಾತು ಎಲ್ಲಿಂದೆಲ್ಲ ಬರ್ತಿತ್ತು. ಆಗಲಿ, ಒಮ್ಮೆ ಈ ಮನೆಯನ್ನು ನೋಡುತ್ತೆ. ಹೌದಾ ಕೃಷ್ಣಯ್ಯ? ಇದು ಮನೆಯೋ ಸ್ಮಶಾನವೋ ಒಂದು ಅರ್ಥ ಆಗ್ತಾ ಇಲ್ಲ. ಅದೇ ಇದು ಮನೆಯೋ ಹಸನವೋ? ಆ? ಹಸನ. ಅದು ಹಾಗಲ್ಲೋ, ಮತ್ತೆ ಸ್ಮಶಾನ ಮಸನವೋ ಅಂತ ಗೊತ್ತಾಗುದು. ಅಲ್ಲ. ಎಷ್ಟು ಸುಸಂಸ್ಕೃತವಂತಳು ನನ್ನ ಸತ್ಯಭಾಮಿ. ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲಿ ರಂಗವಲ್ಲಿ ಹಾಕ್ತಿದ್ದು. ನನ್ನ ಹೆಂಡತಿ ಹಾಗೆ ಕೃಷ್ಣಯ್ಯ. ಹೇಗೆ? ಬೆಳಿಗ್ಗೆ ಎದ್ದು ಬರುದು, ಅಂಗಳದಲ್ಲೇ ಸೆಗಣಿ ಹಾಕುದು. ಕೃಷ್ಣಯ್ಯ, ತಪ್ಪು ತಿಳಿದುಕೊಳ್ಬೇಡ ಕೃಷ್ಣಯ್ಯ. ಹೊಟ್ಟಿಗೆ ಹೋಗಿ ಸೆಗಣಿಯನ್ನು ತಂದು ಅಂಗಳಕ್ಕೆ ಹಾಕಿ ನೆಲಕ್ಕೆಲ್ಲ ಸಾರ್ತಿದ್ದು, ಆಮೇಲೆ ರಂಗವಲ್ಲಿ ಹಾಕ್ತಿದ್ರು ಅಂತ ಹೇಳಿದ್ರು. ಹಾಗೆ ಈಗ ಬಾಗಿಲು ಹಾಕಿ ಕೂತಿದಾರಲ್ಲ ಕೃಷ್ಣಯ್ಯ, ನನ್ನತ್ರ ಆಧಾರ ಉಂಟ. ಯಾಕೆ? ಕರೀಲಿಕ್ಕೆ ತೆಗಿಲಿಕ್ಕೆ ಬಾಗಿ ಆಧಾರ ತೆಗಿತಾರೆ. ಅದು ಬೇಡ ಕೃಷ್ಣಯ್ಯ, ನಿನಗೆ ನಿನ್ನ ಹೆಂಡತಿ ಹೆಸರೆಂತ ಕೃಷ್ಣ? ನನಗೆ ತುಂಬಾ ಹೆಂಡತಿಯರಿದ್ದಾರೆ. ಅವರದೆಲ್ಲ ಬೇಡ ಕೃಷ್ಣಯ್ಯ. ನಿನಗೆ ಇಲ್ಲಿಯ ಹೆಂಡತಿ ಹೆಸರು? ಸತ್ಯಭಾಮೆ. ಸತ್ಯಭಾಮೆ. ಕೃಷ್ಣಯ್ಯ ಹೀಗೆ ಸತ್ಯಭಾಮಿ ಸತ್ಯಭಾಮಿ ಒಬ್ಬವೇಕಿ ಸರಸಕ್ಕೆ ಕರೆದರೆ ವಿರಸಕು ಸರಸ ಕರೆದರೆ ವಿರಸಕು ಸರಸ ಕರೆದರೆ ವಿರಸಕು. ಹೀಗೆ ಕರೆದ್ರೆ ಎಲ್ಲರೂ ಓಡಿ ಹೋಗ್ಯಾರ ಎಂತ ಹೇಳ್ತೇವೆ ಕೃಷ್ಣಯ್ಯ. ನನ್ನನ್ನು ಹಾಡ್ಲಿಕ್ಕೆ ಎಲ್ಲೆಲ್ಲೆಲ್ಲ ಕರೀತಾರೆ. ಹೌದಾ? ತುಂಬಾ ಕಡೆ ಕಚೇರಿ ಕೊಟ್ಟಿದ್ಯಾ? ಮತ್ತೆ ತುಂಬಾ ಕಡೆ ಕೊಟ್ಟಿದ್ದೇನೆ ಕಚೇರಿಯನ್ನು. ಹಾಗಾದ್ರೆ ಒಂದು ಎಂತ ಅಲ್ಲಿ ಕಾಗೆ ಓಡಿಸ್ಲಿಕ್ಕೆ ಕರೆಯುವುದಾ ಅಂತ? ಕೃಷ್ಣಯ್ಯ, ಹಾಡ್ಲಿಕ್ಕೆ ಕರೆಯುದು. ಇರ್ಲಿ, ನಾನು ಕರೀತೇನೆ. ಕರಿ. ಓ ಹರಿಜಗತಿ. ಕೃಷ್ಣಯ್ಯ, ನಾನು ನನ್ನ ಹೆಂಡತಿಯನ್ನು ಕರಿಬೇಕಾ? ಕರಿ. ಓ ನೀನ ಸಖಿ, ನಿನ್ನ ಮೈಯಿಂದ ಮೀನಿನ ವಾಸನೆ ಬರುತ್ತದೆ. ಆಹಾ, ಎಷ್ಟು ಚಂದ. ಅದು ಚಂದವೇನು? ನಮಗೆ ಚಂದವೇ ಕೃಷ್ಣಯ್ಯ. ಅದು ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು. ಓ ಮುದ್ದು, ಬಾಗಿಲು ತೆರೆ.